ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಬಾಯ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇಂದು ಡಿಸೆಂಬರ್ 15 ಆದ ಕಾರಣ ಯಾರಿಗೆಲ್ಲ 4ನೇ ಕಂತಿನ ಹಣ ಬಂದಿಲ್ಲ ಅವರು ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು. ಯಾರಿಗೆಲ್ಲ 4ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರಿಗೆ ಅಮೌಂಟ್ ಬಂದು ತಲುಪಿದೆ. ಆದ್ದರಿಂದ ಯಾರಿಗೆಲ್ಲ 4ನೇ ಕಂತಿನ ಹಣ ಬಂದಿಲ್ಲ ಅವರು ಏನು ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದು ತಲುಪ್ತದೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇಂದು ಡಿಸೆಂಬರ್ 15 ಆದ ಕಾರಣ ಗೃಹಲಕ್ಷ್ಮಿ 4ನೇ ಕಂತಿನ ಹಣ ಇಂದು ರಿಲೀಸ್ ಆಯಿತು. ಆದರೆ ಸರ್ಕಾರ ಮಾಹಿತಿ ನೀಡ್ತಿದೆ ಏನಂದರೆ, ಕೇವಲ ನಾವು ಇವತ್ತು 10% ಜನಕ್ಕೆ ಮಾತ್ರ ಅಮೌಂಟನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಅದರಲ್ಲಿ ನಿಮ್ಮದು ಹೆಸರು ಇದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡೋದು, ಮತ್ತು ಯಾವ ಜಿಲ್ಲೆಗಳಿಗೆ ಇಂದು ಅಮೌಂಟ್ ರಿಲೀಸ್ ಆಗ್ತಾಯಿದೆ ಮತ್ತು ನಿಮಗೆ ಯಾಕೆ ಬಂದಿಲ್ಲ ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಸರ್ಕಾರ ಮಾಹಿತಿಯನ್ನು ನೀಡ್ತಿದ್ದಾರೆ 3ನೇ ಕಂತಿನ ಹಣ ಬಂದರೆ ಮಾತ್ರ ನಾವು 4ನೇ ಕಂತಿನ ಹಣ ಅಮೌಂಟನ್ನು ಅವ್ರ ಬ್ಯಾಂಕ್ ಅಕೌಂಟಿಗೆ ಆಗ್ತದೆ ಅಂತ ಮಾಹಿತಿ ನೀಡ್ತಾ ಇದೆ. ನಿಮಗೂ 3ನೇ ಕಂತಿನ ಹಣ ಬಂದಿತ್ತಂದರೆ ನೀವು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ. ಇಲ್ಲಿ ಸರ್ಕಾರ ಮಾಹಿತಿ ನೀಡಿದೆ 3ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರಿಗೆ ಡಿಸೆಂಬರ್ 20 4ನೇ ಕಂತಿನ ಹಣ ಬಂದು ತಲುಪ್ತದಂತೆ. ಆದ್ದರಿಂದ ಯಾರಿಗೆಲ್ಲ 3ನೇ ಕಂತಿನ ಹಣ ಬಂದಿದೆ ಅವರು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ. ಮತ್ತು ನಮ್ಮ 3ನೇ ಕಂತಿನ ಹಣ ಬಂದಿಲ್ಲ ನಾವು ಹೆಂಗೆ ಮಾಡ್ಬೇಕಂತ ಭಾಳಷ್ಟು ಕೇಳ್ಬೋದು. ನೋಡಿ ಸ್ನೇಹಿತರೆ, ಸರ್ಕಾರ ಅದಕ್ಕೆ ಕೂಡ ಸ್ಪಷ್ಟ ನೀಡಿದೆ ಏನಂದರೆ, 3ನೇ ಕಂತಿನ ಹಣ ಬರಲಾರ್ದವ್ರಿಗೆ ನಾವು ಡಿಸೆಂಬರ್ 31 ಒಳಗಡೆ ಅವ್ರಿಗೆ 3ನೇ ಕಂತಿನ ಹಣ ರಿಲೀಸ್ ಮಾಡ್ತೀನಿ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಆದ್ದರಿಂದ ಯಾರಿಗೆಲ್ಲ 3ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಖಂಡಿತವಾಗಿ ಈ ತಿಂಗಳ ಎಂಡಿಗೆ ಅಮೌಂಟ್ ಖಂಡಿತವಾಗಿ ಬರ್ತದೆ. ಮತ್ತು 3ನೇ ಕಂತಿನ ಹಣ ಬಂತಂದರೆ ನಿಮಗೆ ಯಥ ಪ್ರಕಾರ 4ನೇ ಕಂತಿನ ಹಣ ಕೂಡ ಬರ್ತದೆ. ಮತ್ತು ಯಾರಿಗೆಲ್ಲ 4ನೇ ಕಂತಿನ ಹಣ ಬಂದಿದೆ ಅವರಿಗೆ ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ. ಅವರಿಗೆ ಮುಂದಿನ ತಿಂಗಳು 5ನೇ ಕಂತಿನ ಹಣ ಕೂಡ ಬರ್ತಂತ ಅವ್ರು ಖುಷಿಯಾಗಿದೆ. ಆದರೆ ಇಲ್ಲಿ ಯಾರಿಗೆ ತೊಂದರೆ ಆಗ್ತಿದೆ ಅಂದರೆ, ಮೊದಲನೇ ಕಂತಿನ ಮತ್ತು 2ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಯಾಕಂದರೆ ಅವ್ರಿಗೆ 2ನೇ ಕಂತಿನ ಹಣನೇ ಬಂದಿಲ್ಲ ಮತ್ತು 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಯಾವಾಗ ನಮಗೆ ಬರ್ತದೆ ಭಾಳಷ್ಟು ಜನ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಯಾರೆಲ್ಲ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿದರೆ ಅವ್ರಿಗೆ 2ನೇ ಕಂತಿನಿಂದ ಆಗ್ಬೋದು ಅಥವಾ 3ನೇ ಕಂತಿನಿಂದ ಆಗ್ಬೋದು ಅಮೌಂಟ್ ಸರ್ಕಾರ ಹಾಕಿಲ್ಲ. ಆದ ಕಾರಣ ನೀವು ಸ್ವಲ್ಪ ದಿನ ಕಾಯಬೇಕಾಗ್ತದೆ. ಸರ್ಕಾರನ ಮಾಹಿತಿ ನೀಡ್ತದೆ ಅಪ್ಡೇಟ್ ಮಾಡಿದರೆ ನಾವು ಅಮೌಂಟ್ ಆಗ್ತಾಯಿಲ್ಲ, ಅವ್ರ ಡಾಟಾ ಸಿಗ್ತಾಯಿಲ್ಲ ಅಂತ. ಆದ್ದರಿಂದ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ರೆ ಇನ್ನು ಅಪ್ಡೇಟ್ ಆಗಲ್ತ ನೀವು ಕಾಯಬೇಕು. ನೀವು ಅಪ್ಡೇಟ್ ಮಾಡಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 2-3 ದಿನದಾಗ ಅಪ್ಡೇಟ್ ಅಂತ ತೋರಿಸ್ತದೆ. ಆದರೆ ಆಹಾರ ಇಲಾಖೆಯಲ್ಲಿ ತಿಂಗಳು ಮ್ಯಾಗ ಬೇಕಾ, ಆದ್ದರಿಂದ ಟೈಮ್ ಹಿಡಿತಾಯಿದೆ. ನೀವು ಖಂಡಿತವಾಗಿ ಕಾಯಲೇಬೇಕು, ಯಾವುದೇ ಆಪ್ಷನ್ಸ್ ಇಲ್ಲ ನಿಮಗೆ. ಸರ್ಕಾರ ಕೂಡ ಮಾಹಿತಿ ಅದೇ ನೀಡ್ತದೆ ಏನಂದರೆ, 3ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವ್ರಿಗೆ 4ನೇ ಕಂತಿನ ಹಣ ಹಾಕ್ತಿದ್ವಿ, ಮತ್ತು 2ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಸ್ವಲ್ಪ ದಿನ ಕಾಯಬೇಕಂತ ಮಾಹಿತಿ ನೀಡ್ತಾಯಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.